ಹಲೋ, ವೆಲ್ಕಮ್ ಟು ಮಹಾಲಕ್ಷ್ಮಿ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿರಬೇಕು ಅಂತ ಕೋರ್ಕೋತಾ ಈ ವಿಡಿಯೋನ ಓಪನ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಏನು ಅಂದರೆ ಸಜ್ಜೆ ರೊಟ್ಟಿ ಹಾಗೆ ಎಣ್ಗಾಯಿ ಗೊಜ್ಜು. ಸೊ ಇದೇ ಸಜ್ಜೆ, ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಇದು ಕೂಡ ಅಷ್ಟೇ ಒಂದು ಚಿರುಧಾನ್ಯಕ್ಕೆ ಸೇರುವಂತಹ ಒಂದು ಧಾನ್ಯ ಆಗಿರುತ್ತೆ. ರಾಗಿ ಜೋಳ ಹೇಗೋ ಈ ಸಜ್ಜೆ ಕೂಡ ಅಷ್ಟೇ ಒಂದು ಚಿರುಧಾನ್ಯ ಗುಂಪಿಗೆ ಸೇರಿದೆ. ಅದರಿಂದ ನಾವು ಹಿಟ್ಟನ್ನು ಆಡಿಸ್ಕೊಂಡು ಈ ಥರ ನಾವು ರೊಟ್ಟಿನ ಮಾಡ್ಕೋತೀವಿ. ಈ ರೊಟ್ಟಿನೂ ಕೂಡ ಅಷ್ಟೇ ನಮಗೆ ರಾಗಿ ಮುದ್ದೆ ಎಷ್ಟು ಬಲ ಕೊಡುತ್ತೋ ಅದೇ ರೀತಿ ನಮಗೆ ರೊಟ್ಟಿ ಕೂಡ ಬಲ ಕೊಡುತ್ತೆ. ಅದೇ ಥರನೇ ನಮ್ಮ ಈ ಸೌತ್ ಕರ್ನಾಟಕದಲ್ಲಿ ಯಾವ ಥರ ನಾವು ರಾಗಿ ಮುದ್ದೆ ತಿಂತೀವೋ ಅದೇ ಥರ ನಾರ್ತ್ ಕರ್ನಾಟಕದಲ್ಲಿ ಕಂಪಲ್ಸರಿ ಅವರು ಜೋಳದ ರೊಟ್ಟಿ ಇಲ್ಲ ಸಜ್ಜೆ ರೊಟ್ಟಿ ಮಾಡಿಕೊಂಡು ತಿಂತಾ ಇರ್ತಾರೆ. ಸೊ ಅದೇ ಸೊಗಡಿನ ಅದೇ ಟೇಸ್ಟಿಯಾಗಿರೋ ನಾವು ಕೂಡ ಜೋಳದ ರೊಟ್ಟಿ ಹಾಗೆ ಸಜ್ಜೆ ರೊಟ್ಟಿ ಎಣ್ಗಾಯಿ ಗೊಜ್ಜುನ ನಾವು ಕೂಡ ಮಾಡ್ಕೋಬೋದು. ಹೇಗೆ ಮಾಡ್ಕೊಳ್ಳೋಣ ನೋಡ್ಕೊಳ್ಳೋಣ ಬನ್ನಿ. ಇವರು ನಮ್ಮ ಅಕ್ಕ ಮಾಡ್ತಾ ಇರೋದು ಸಜ್ಜೆ ರೊಟ್ಟಿ ಮಾಡೋದು ತುಂಬಾ ಈಸಿ. ಸೇಮ್ ಪ್ರಾಸೆಸ್ಸು ನಾವು ಚಪಾತಿ ಹೇಗೆ ನಾವು ಹಿಟ್ಟನ್ನು ಕಲಸ್ಕೋತೀವೋ ನಾದ್ಕೋತೀವೋ ಆ ಥರ ನೀಟಾಗಿ ನಾದ್ಕೋಬೇಕು. ನಾದ್ಕೊಂಡು ಒಂದು ಸಪ್ರೇಟ್ ಪಾರ್ಟಿಷನ್ ತೊಗೊಂಡು ಅದನ್ನು ಕೂಡ ಅಷ್ಟೇ ಈ ಥರ ನಮ್ಮ ಅಕ್ಕ ತೋರಿಸಿರೋ ಥರ ನೀವು ನಾದ್ಕೊಳ್ಳಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಒಂದೆರಡು ಸತಿ ಆದರೂ ಈ ವಿಡಿಯೋನ ಕಂಪಲ್ಸರಿ ನೋಡಿದ್ರೆ ನೀವು ಕೂಡ ಅಷ್ಟೇ ಟ್ರೈ ಮಾಡ್ಬೋದು. ನನಗೂ ಮಾಡೋದಕ್ಕೆ ಬರ್ತಿರ್ಲಿಲ್ಲ, ಬಟ್ ಇವಾಗ ಒಂದು ಸ್ವಲ್ಪ ಬೆಟರಾಗೇ ಮಾಡ್ತಿದ್ದೀನಿ ಅಂತ ಅನ್ಕೋಬೋದು. ಇವಾಗ ಒಂದು ಸ್ವಲ್ಪ ನಾನು ಕಲ್ತ್ಕೋತಾ ಇದ್ದೀನಿ. ಯಾಕಂದರೆ ನಮ್ದು ಬಂದುಬಿಟ್ಟು ಸೌತ್ ಕರ್ನಾಟಕ, ನಮ್ಮ ಅಕ್ಕವ್ರದ್ದು ಬಂದುಬಿಟ್ಟು ನಾರ್ತ್ ಕರ್ನಾಟಕ. ಸೊ ನಮ್ಮ ಅಕ್ಕನಿಗೆ ನಾನು ಮುದ್ದೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇರ್ತೀನಿ, ನಮ್ಮ ಅಕ್ಕ ನನಗೆ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇರ್ತಾರೆ. ಸೊ ನೋಡಿ, ಈ ಥರ ತಟ್ಕೋತಾನೆ ಇರಬೇಕು. ನಿಮಗೆ ಫಸ್ಟ್ ಟೈಮ್ ಮಾಡ್ಕೊಳ್ಳೋದಾದರೆ ಈ ಸ್ವಲ್ಪ ಅಗಲ ಆಗಿ ತಟ್ಕೊಂಡು ಆಮೇಲೆ ಬೇಕಾದರೆ ನೀವು ಚಪಾತಿ ಲಟನ್ಗೆಯಿಂದ ನೀವು ಬೇಕಾದರೆ ಲಟ್ಟಿಸ್ಕೋಬೋದು. ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಕ್ರ್ಯಾಕ್ ಬರ್ದಿರೋ ಥರ ನೀವು ನೋಡಿಕೊಂಡ್ರೆ ಸಾಕು. ನೋಡಿ, ಈ ಥರ ತಳಕ್ಕೆ ಮಾತ್ರ ನಾವು ಹಸಿಟ್ಟು ಉದುರಿಸ್ಕೊಂಡು ಈ ಥರ ಕೈಗೂ ಕೂಡ ಅಷ್ಟೇ ಹಸಿಟ್ಟೆಲ್ಲ ನೀಟಾಗಿ ಉಜ್ಕೊಂಡು ಆ ರೊಟ್ಟಿ ಎಲ್ಲೂ ನಮ್ಮ ಕೈಗೂ ಕೂಡ ಸ್ಟಿಕ್ ಆಗದಿರೋ ಥರ ಈ ಥರ ನೀಟಾಗಿ ನಾವು ತಟ್ಕೊಂಡ್ರೆ ಸರಿ ಹೋಗುತ್ತೆ. ಈವನಾಗಿ ತಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ದಪ್ಪ ಆಗಲಿ ತೆಳ್ಳಗಾಗಲಿ ಮಾಡ್ಕೋಬೇಡಿ. ಒಂದು ಕಡೆ ದಪ್ಪ ತೆಳ್ಳಗಾದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ರೊಟ್ಟಿ. ಇವಾಗ ನೋಡಿ, ಹೆಂಚು ಚೆನ್ನಾಗಿ ಕಾದಿರಬೇಕು. ನಾವು ಬಂದ್ಬಿಟ್ಟು ಒಲೆಯಲ್ಲಿ ಮಾಡ್ಕೋತಾ ಇದ್ದೀವಿ. ಒಲೆನಲ್ಲಾದರೆ ರೊಟ್ಟಿಗೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಸ್ಮೋಕಿ ಫ್ಲೇವರ್ ಅಂತಾರಲ್ಲ, ಅದು ಸೇರಿಕೊಂಡು ಗಟ್ಟಿ ರೊಟ್ಟಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈ ರೊಟ್ಟಿ ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ. ಒಂದು ವಾರ ಒಂದು ವರ್ಷಗಟ್ಟಲೆ ಕೂಡ ಇಟ್ಕೊಂಡು ತಿನ್ಬೋದು, ಅಷ್ಟು ಗಟ್ಟಿಯಾಗಿರುತ್ತೆ. ಆವಾಗಲೇ ತಿನ್ನಿದ್ರೆ ಒಂದು ಸ್ವಲ್ಪ ಚಪಾತಿ ಥರ ಸಾಫ್ಟಾಗಿರುತ್ತೆ. ನೋಡಿ, ಒಂದು ಕಡೆ ದಬ್ಬಾಕಿರ್ತೀವಲ್ವ, ಹತ್ತು ಕಡೆ ಫುಲ್ಲು ಹಸಿಟ್ಟು ಮೆತ್ಕೊಂಡಿರುತ್ತಲ್ವ, ಅದಕ್ಕೆ ಮಾತ್ರ ಫುಲ್ಲು ಈ ಥರ ನೀರನ್ನ ಸವರ್ಕೋಬೇಕು. ಇಲ್ಲ ಅಂದರೆ ರೊಟ್ಟಿ ಕ್ರ್ಯಾಕ್ ಬೀಳುತ್ತೆ. ಈ ಥರ ನೀರನ್ನೆಲ್ಲ ಸವರ್ಕೊಂಡು ಒಂದು ಸ್ವಲ್ಪ ತಳ ಬಿಡಿಸ್ಕೊಂಡು ಆಮೇಲೆ ಈ ಥರ ತಿರುವಾಕೋಬೇಕು. ನೋಡಿ, ಇದನ್ನು ಹೆಲ್ತಿಗೆ ತುಂಬಾ ಒಳ್ಳೆಯದು. ನಮ್ಮ ಆಗಿನ ಕಾಲದವರೆಲ್ಲ ಈ ಥರ ರೊಟ್ಟಿ ಆಗಲಿ ಮುದ್ದೆ ಆಗಲಿ ಅವರು ಕಂಪಲ್ಸರಿ ತೊಗೋತಾ ಇರ್ತಾರೆ ಅಲ್ವಾ. ನಮ್ಮ ಅತ್ತೆ ಕೂಡ ಅಷ್ಟೇ ತುಂಬಾ ಹೆಲ್ತ್ ಕಾನ್ಷಿಯಸ್ ಆಗಿ ಇರ್ತಾರೆ. ಯಾವ್ದು ಬೇಕೋ ಅದು ತಿಂತಾ ಇರೋದಿಲ್ಲ. ನೋಡಿ, ಈ ಥರ ಸಜ್ಜೆ ರೊಟ್ಟಿ ರೆಡಿ ಮಾಡ್ಕೊಳ್ಳಿ. ಒಂದು ಸರಿ ಒಂದು 2-3 ಸರಿ ಟ್ರೈ ಮಾಡಿದ್ರೆ ಕಂಪಲ್ಸರಿ ನೀವು ಕೂಡ ಮಾಡ್ಕೋಬೋದು. ಸಜ್ಜೆ ರೊಟ್ಟಿ ಆಗಿರ್ಬೋದು ಹಾಗೆ ಜೋಳದ ರೊಟ್ಟಿ ಆಗಿರ್ಬೋದು.
ನೋಡಿ ಈ ಥರ 2 ಸತಿ ಅಲ್ಲ ಅಂದರೆ 3 ಸತಿ ಆದ್ರೂ ಈ ವಿಡಿಯೋನ ನೋಡಿ ಇದೇ ಥರ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ನಿಮಗೂ ಬರುತ್ತೆ. ಒಂದು 2-3 ಸತಿ ಕಂಪಲ್ಸರಿ ನೀವು ಟ್ರೈ ಮಾಡಿದ್ರೇ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ನೋಡಿ ಈ ಥರ ಒಂದು ಕಡೆ ದಬ್ಬಾಕೊಂಡಿರೋ ಹಸಿಟ್ಟನ್ನೆಲ್ಲ ನಾವು ಈ ಥರ ಸವರ್ಕೊಂಡು ನೀರಲ್ಲಿ ಅದನ್ನು ಒರೆಸ್ಕೋಬೇಕು. ಇಲ್ಲ ಅಂದರೆ ನಮಗೆ ರೊಟ್ಟಿ ಅನ್ನೋದು ಕ್ರ್ಯಾಕ್ ಬೀಳುತ್ತೆ. ಆವಾಗ ನಮಗೆ ರೊಟ್ಟಿ ಮಗ್ಚಾಕೋದಕ್ಕೆ ಅಷ್ಟರಲ್ಲಿ ಕಿತ್ತೋಗ್ಬಿಡುತ್ತೆ. ನೋಡಿ ಈ ಥರ ಸೈಡಲ್ಲೆಲ್ಲ ನಮಗೆ ತಳ ಅಂಟ್ಕೊಂಡಿರುತ್ತಲ್ವ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಈ ಥರ ದಬ್ಬಾಕೊಳ್ಳಿ. ಪ್ರತಿಯೊಂದು ಕಡೆನೂ ಈವನಾಗಿ ಸುಟ್ಕೊಳ್ಳೋ ಥರ ನೋಡ್ಕೊಳ್ಳಿ. ಇಲ್ಲಾಂದರೆ ಒಂದು ಕಡೆ ಬೆಂದು ಇನ್ನೊಂದು ಕಡೆ ಬೆಂದಿಲ್ಲ ಅಂದರೆ ನಮಗೆ ಹೊಟ್ಟೆ ನೋವು ಬರುತ್ತೆ. ಮುದ್ದೆ ಹೇಗೆ ಬೆಂದಿರಲ್ಲ, ನಾವು ಮುದ್ದೆ ತಿಂದರೆ ಹೊಟ್ಟೆ ನೋವು ಬರುತ್ತಲ್ವ, ಸೇಮ್ ಇದು ಕೂಡ ಅಷ್ಟೇ. ಒಂದು ಸ್ವಲ್ಪ ಪೇಷನ್ಸಿಂದ ಇದನ್ನು ನೀವು ಸುಟ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ಮಾತ್ರ. ಇದಕ್ಕೆ ಕಾಂಬಿನೇಷನ್ ಬಂದುಬಿಟ್ಟು ಚಟ್ನಿ ಪುಡಿ ಹಾಗೆ ಎಣ್ಗಾಯಿ ಸೂಪರ್ ಕಾಂಬಿನೇಷನ್ನು. ಇದಕ್ಕೆ ಬೆಣ್ಣೆ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ಅಂತೂ ಅದ್ಭುತವಾಗಿರುತ್ತೆ. ನೀವು ಯಾವತ್ತಾದರೂ ತಿಂದಿದ್ರೆ ನಿಮಗೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡ್ತೀವಿ. ನೋಡಿ ಈ ಥರ ಖಡಕ್ ರೊಟ್ಟಿ ರೆಡಿ ಆಗೋಯಿತು. ಸೊ ಇವಾಗ ನಾವು ಎಣ್ಗಾಯಿ ಹೇಗೆ ಮಾಡೋದು ಅದು ಕೂಡ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ನೋಡ್ಕೊಂಬರೋಣ ಬನ್ನಿ. ನೋಡಿ ರೊಟ್ಟಿ ರೆಡಿ ಆಗೋಯಿತು. ಇದ್ರ ಕಾಂಬಿನೇಷನ್ ಜೊತೆಗೆ ನಾವು ಇವಾಗ ಎಣ್ಗಾಯಿ ಮಾಡ್ಕೊಂಬರೋಣ ಬನ್ನಿ. ನೋಡಿ ಇವಾಗ ಇದರಲ್ಲಿ ಕಡಲೆ ಬೀಜ ನಾವು ತೊಗೊಂಡಿದ್ದೀವಿ. ಕಡಲೆ ಬೀಜ ಬಂದುಬಿಟ್ಟು ಒಂದು 2-3 ಇಡಿ ಅಷ್ಟು ಇದೆ. ಯಾಕಂದರೆ ನಾವು ಮಾಡ್ಕೊತಾ ಇರೋದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡ್ಕೋತಾ ಇದ್ದೀವಿ. ಎಣ್ಗಾಯಿ ಒಂದು 1/4 kg ಎಣ್ಗಾಯಿ ಮಾಡ್ಕೋತಾ ಇದ್ದೀವಿ. ಅಷ್ಟಕ್ಕೆ ಒಂದು 1/4 kg ಅಷ್ಟಾದ್ರೂ 1/4 kg ಏನು ಬೇಡ, ಒಂದು 150 ಗ್ರಾಮ್ ಆದ್ರೂ ನಮಗೆ ಕಡಲೆ ಬೀಜ ಬೇಕಾಗುತ್ತೆ. ನೋಡಿ ಈ ಥರ ಕಡಲೆ ಬೀಜನೆಲ್ಲ ಈವನಾಗಿ ಹುರ್ಕೊಳ್ಳಿ. ಒಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಬೀಜ ಎಲ್ಲ ಒಳಗಡೆವರೆಗೂ ಬೆಂದು ಅದು ರೋಸ್ಟ್ ಆಗಬೇಕು ಚೆನ್ನಾಗಿ. ಅದೇ ಥರನೇ ನೀವು ಫ್ರೈ ಮಾಡ್ಕೊಳ್ಳಿ. ನಮ್ಮಕ್ಕ ಹೆಂಚಿನ ಮೇಲೆ ಮಾಡ್ತಾಯಿದ್ದಾರೆ. ಅಲ್ಲೆಲ್ಲ ಫುಲ್ಲು ರೊಟ್ಟಿ ಯಾವ ಹಂಚಿನಲ್ಲಿ ಮಾಡ್ತಾರೋ ಅದೇ ಹಂಚಿನಲ್ಲೇ ಅವರೆಲ್ಲನೂ ಹುರ್ಕೋತಾರೆ. ಸೊ ನೋಡಿ ಎಲ್ಲ ಹುರ್ಕೊಂಡು ಇವಾಗ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಆರಕ್ಕೆ ತೆಗ್ದಿಟ್ಕೊತಾ ಇದ್ದೀವಿ. ಸೊ ತೆಗ್ದಿಟ್ಕೊಂಡು ಇದು ಕಂಪ್ಲೀಟಾಗಿ ಆರಬೇಕು. ಆರಿತಾದ್ಮೇಲೆ ನಾವು ಇದನ್ನು ಪೌಡರ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಫ್ರೈ ಮಾಡಿ ಇಟ್ಕೊಂಡಿದೆ ಪಕ್ಕದಲ್ಲಿ. ಇವಾಗ ನಾವು ಧನಿಯಾನ ರೋಸ್ಟ್ ಮಾಡ್ಕೋಬೇಕು. ನೋಡಿ ಈ ಧನಿಯಾದಲ್ಲಿ ಆಲ್ರೆಡಿ ಹುರ್ಗಡ್ಲೆ ಹಾಗೆ ಒಂದು 2 ಇಂಚು ಚಕ್ಕೆ, ಒಂದು 2 ಇಂಚು ಲವಂಗ, ಹಾಗೆ ಜಾವಿತ್ರಿ ಆಗಿರ್ಬೋದು, ಚಕ್ಕೆ, ಲವಂಗ, ಮೆಣಸು ಆಗಿರ್ಬೋದು, ಹಾಗೆ ಕಲ್ಲು ಹೂವು ಆಗಿರ್ಬೋದು, ಅದೆಲ್ಲ ಒಂದು ಸ್ವಲ್ಪ ಕ್ವಾಂಟಿಟಿನಲ್ಲಿ ತೊಗೊಂಡು ಧನಿಯಾ ಜೊತೆ ಮಿಕ್ಸ್ ಮಾಡಿ ಇಟ್ಕೊಂಡಿದೆ. ಸೊ ಇದನ್ನು ನಾವು ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕು. ಒಂದು ಒಳ್ಳೆ ಘಮ ಬರೋ ಥರ ಇದನ್ನು ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಆ ಹೆಂಚು ಆವಾಗಲೇ ಕಾದಿರುತ್ತಲ್ವ, ಆ ಹೆಂಚಲ್ಲೇ ಹುರ್ಕೊಳ್ಳೋದ್ರಿಂದ ಇನ್ನೊಂದು ಒಳ್ಳೆ ಪರಿಮಳ ಆ್ಯಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಥರ ಐರನ್ ಕಡಾಯಿನಲ್ಲಿ ಮಾಡೋದ್ರಿಂದ ನಮಗೆ ಐರನ್ ಡಿಫಿಷಿಯನ್ಸಿ ಕೂಡ ಬರೋದಿಲ್ಲ ಅಲ್ವಾ. ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಒಳ್ಳೆ ಪರಿಮಳ ಬರೋ ಥರ. ಪರಿಮಳ ಬಂದಿದ್ದಾದಮೇಲೆ ಇದು ಕೂಡ ಅಷ್ಟೇ ಒಂದು ಸಪ್ರೇಟ್ ಪ್ಲೇಟಲ್ಲಿ ತೆಗ್ದು ಆರಕ್ಕೆ ಇಟ್ಕೊಳ್ಳಿ. ಇದನ್ನೆರಡನ್ನೂ ಅಷ್ಟೇ ನಾವು ನೀಟಾಗಿ ಫೈನಾಗಿ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಹುರ್ಕೊಂಡ್ರೆ ಇನ್ನು ಈಸಿಯಾಗಿ ಪೌಡರ್ ಮಾಡ್ಕೋಬೋದಲ್ವ. ಒಂದು ಒಳ್ಳೆ ಪರಿಮಳದ ಜೊತೆ ಇದನ್ನು ರೋಸ್ಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇದನ್ನು ನಾವು ನೀಟಾಗಿ ಇದನ್ನು ಎತ್ಕೊಂಡು ಇವೆರಡನ್ನೂ ಕೂಡ ಅಷ್ಟೇ ನಾವು ನೀಟಾಗಿ ನೈಸಾಗಿ ಇದನ್ನು ಪೌಡರ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇದನ್ನು ಕೂಡ ಅಷ್ಟೇ ನೀಟಾಗಿ ಫ್ರೈ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಳಿ. ಆರಿತಾದ್ಮೇಲೆ, ಆರೋದಕ್ಕಿಂತ ಮುಂಚೆನೇ ಮಾಡಿದ್ರೆ ಒಂಥರ ಮುದ್ದೆ ಥರ ಗಂಟು ಥರ ಆಗಿಬಿಡುತ್ತೆ. ಇದೆಲ್ಲ ನೀಟಾಗಿ ಆರಿತಾದ್ಮೇಲೆ ಪೌಡರ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾವಿಲ್ಲಿ 1 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀವಿ. ಅದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವಿಲ್ಲೇ ಹಾಕ್ಕೋತಾ ಇದ್ದೀವಿ. ಹಾಗೆಯೇ 1-2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ. ನಿಮಗೆ ಎಣ್ಗಾಯಿ ಮಾಡ್ಕೊಳ್ಳೋದಕ್ಕೆ ಬದನೆಕಾಯಿ ಎಷ್ಟು ತೊಗೊಂಡಿರ್ತೀರೋ ಹಾಗೆ ಗೊಜ್ಜು ಎಷ್ಟು ತೊಗೊಂಡಿರ್ತೀರೋ ಅದನ್ನೆಲ್ಲ ಅಳತೆನಲ್ಲಿ ಇಟ್ಕೊಂಡು ನೀವು ಇದಕ್ಕೆ ಉಪ್ಪು ಆಗಲಿ, ಖಾರದ ಪುಡಿ ಆಗಲಿ, ಅರಿಶಿಣದ ಪುಡಿ ಆಗಲಿ ಹಾಕ್ಕೋಬೇಕಾಗತ್ತೆ. ನೋಡಿ ಇದನ್ನು ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಡಿ ಮಿಕ್ಸಿ ಜಾರಲ್ಲಿ. ಎಲ್ಲ ತರಿ ಆಗಿಬಿಡಬೇಕು ಆ ಬೆಳ್ಳುಳ್ಳಿ ಅನ್ನೋದು. ನೋಡಿ ಆವಾಗಲೇ ನಾವು ಮಿಕ್ಸಿಗೆ ಹಾಕ್ಕೊಂಡು ಬಂದಿರೋ ಧನಿಯಾ ಪೌಡರ್ ಆಗಿರ್ಬೋದು, ಹಾಗೆ ಇಲ್ಲಿ ಕಡಲೆ ಬೀಜದ ಪೌಡರ್ನ ಎರಡೂ ಕೂಡ ಈ ಥರ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆಯೇ ಇಲ್ಲಿ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಇದನ್ನು ಕೂಡ ಅಷ್ಟೇ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ. ಯಾವುದಕ್ಕೂ ನೀರು ಹಾಕಬಾರ್ದು. ನೀರು ಹಾಕ್ದಿರೇ ಈ ಥರ ತರಿ ಆಗಾದ್ರೂ ನೀವು ರುಬ್ಬಿ ಎತ್ತಿಟ್ಕೋಬೇಕು. ನೋಡಿ ನಾವು ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಕಡಲೆ ಬೀಜದ ಪೌಡರ್ನ ಕೂಡ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀವಿ.
ಈ ಕಡಲೆ ಬೀಜದ ಪೌಡರ್ನ ಫುಲ್ಲು ಹಾಕ್ಕೋತಾ ಇದ್ದೀವಿ. ಯಾಕಂದರೆ ನಾವು ಮಾಡ್ತಾಯಿದ್ದಿದ್ದು ಕ್ವಾಂಟಿಟಿ ಬಂದುಬಿಟ್ಟು 1/4 kg ಅಷ್ಟು ಬದನೆಕಾಯಿಗೆ ನಾವು ಮಾಡ್ತಾಯಿದ್ದಿದ್ದು. ಹಾಗೆ ಈ ಧನಿಯಾ ಪೌಡರ್ ಬಂದುಬಿಟ್ಟು 1.5 ಹಿಡಿಯಷ್ಟು ಹಾಕ್ಕೋತಾ ಇದ್ದೀವಿ. ಅಷ್ಟು ಏನು ಅವಶ್ಯಕತೆ ಇರೋದಿಲ್ಲ, ಮನೆಗೆ ಬೇಕಾಗಿರೋಷ್ಟು ನಾವು ಮಾಡ್ಕೊಂಡಿದ್ದೀವಿ. ಅದಕ್ಕೇ ನಾವಿಲ್ಲಿ 1.5 ಹಿಡಿಯಷ್ಟು ನಾನಿಲ್ಲಿ ಹಾಕ್ಕೋತಾ ಇದ್ದೀವಿ. ಬೇಕಂದರೆ ನೀವು ನೆಕ್ಸ್ಟ್ ಟೈಮ್ ಕೂಡ ನೀವು ಇದನ್ನು ಉಪಯೋಗಿಸ್ಕೋಬೋದು. ಹಾಗೆ ಆವಾಗಲೇ ತರಿಯಾಗಿ ರುಬ್ಬಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿನೂ ಕೂಡ ನಾವು ಇದಕ್ಕೆ ಬೆರೆಸ್ಕೊತಾ ಇದ್ದೀವಿ 1 ಹಿಡಿಯಷ್ಟು. ಯಾಕಂದರೆ ಇದಕ್ಕೆ ಯಾವುದೇ ರೀತಿ ನೀರನ್ನು ಹಾಕ್ದಿರೋ ಕಾರಣ ಈ ಥರ ಒಂದು ಸ್ವಲ್ಪ ತರಿಯಾಗೇ ಇರಬೇಕು. ನೋಡಿ ಅದನ್ನೆಲ್ಲ ನೈಸಾಗಿ ರುಬ್ಕೊಬಂದಿದ್ದಾದಮೇಲೆ ಇಲ್ಲಿ ನಾವು ಜಜ್ಜಿಟ್ಕೊಂಡಿರೋ ಕೊಬ್ಬರಿ ತುರಿನ ನಾವಿಲ್ಲಿ ಹಾಕ್ಕೋತಾ ಇದ್ದೀವಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಇದು ಯಾವುದೇ ಕಾರಣಕ್ಕೂ ನೀರನ್ನ ಎಲ್ಲೂ ಉಪಯೋಗಿಸೋದಿಲ್ಲ. ಅದಕ್ಕೇ ಒಂದು ಸ್ವಲ್ಪ ತರಿಯಾಗಿ ನಿಮಗೆ ಕಾಣಿಸ್ತಾ ಇರ್ಬೋದು. ಇದೇನೇ ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ಮಿಸ್ ಮಾಡ್ತೀರಾ. ನಿಮಗೆ ಉತ್ತರ ಕರ್ನಾಟಕ ಫೇಮಸ್ ಡಿಶ್ಶು ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಈ ರೆಸಿಪೀಸ್ನ ಟ್ರೈ ಮಾಡಿ ನೋಡಿ, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನೋಡಿ ಇದನ್ನೆಲ್ಲ ನೀಟಾಗಿ ಬೆರೆಸ್ಕೊಳ್ಳಿ. ಆ ಎಣ್ಣೆ ಆಗಿರ್ಬೋದು, ಹಾಗೆ ಆ ಕೊಬ್ಬರಿ ತುರಿ ಆಗಿರ್ಬೋದು, ನಾವು ಹಾಕಿರೋ ಎಲ್ಲ ಬೆಳ್ಳುಳ್ಳಿ ಆಗಿರ್ಬೋದು, ಅದೆಲ್ಲ ಒಂದು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಎಣ್ಣೆಗಾಯಿ ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಬದನೆಕಾಯಿನ ತೊಗೊಂಡಿದ್ದೀವಿ. ನೋಡಿ ಈ ಥರ ಸೈಜ್ ಕ್ವಾಂಟಿಟಿನಲ್ಲಿ ನಾವು ಇಲ್ಲಿ 1/4 kg ಅಷ್ಟು ಬದನೆಕಾಯಿನ ತೊಗೊಂಡಿದ್ದೀವಿ. ಆಲ್ರೆಡಿ ತೊಳ್ಕೊಂಡು ಇಟ್ಕೊಂಡಿದ್ದೀವಿ ನೀಟಾಗಿ. ಇವಾಗ ಇದಕ್ಕೆ ನಾವು ಆ ಪೇಸ್ಟ್ ನಾವೇನಿದು ಪೌಡ್ರ್ ಮಸಾಲ ಮಾಡ್ಕೊಂಡಿದ್ದೀವೋ ಅದನ್ನು ನೀಟಾಗಿ 4 ಭಾಗದಲ್ಲಿ ಸೀಳಿ ಅದ್ರ ತುಂಬಬೇಕಾಗುತ್ತೆ. ನಾವು ಅದಕ್ಕೆ ಹೇಳಿದ್ದು ಇದನ್ನು ನೀಟಾಗಿ ತುಂಬಿದ್ರೆ ಮಾತ್ರ ಎಣ್ಣೆಗಾಯಿ ತುಂಬಾ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರನೇ ಇದಕ್ಕೆ ಯಾವುದೇ ರೀತಿ ನೀರನ್ನು ಹಾಕೊಂಡಿರ ಹಂಗೆ ರುಬ್ಕೋತಾರೆ. ನೋಡಿ ಈ ಥರ ನೀಟಾಗಿ ಅದರೊಳಗಡೆ ತುಂಬ ಫಿಲ್ ಮಾಡ್ಕೋಬೇಕು. ಈ ಥರ ಎಲ್ಲನೂ ಫಿಲ್ ಮಾಡಿಕೊಂಡ್ರೆ ಎಣ್ಣೆಗಾಯಿ ಅನ್ನೋದು ತುಂಬಾ ಟೇಸ್ಟಿಯಾಗಿ ಹಾಗೆ ರುಚಿಯಾಗಿ ಅದ್ಭುತವಾಗಿ ತಯಾರಾಗುತ್ತೆ. ನೀವು ಅಷ್ಟೇ ಒಂದ್ಸರಿ ಕಂಪಲ್ಸರಿ ಚಪಾತಿಗಾಗಿರ್ಬೋದು, ಆದರೆ ಈ ಥರ ರೊಟ್ಟಿಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕೂ ಅಷ್ಟೇ ಅದ್ಭುತವಾಗಿರುತ್ತೆ. ಒಂದ್ಸತಿ ತಪ್ಪದಿರ ಈ ಥರ ನಮ್ಮ ಉತ್ತರ ಕರ್ನಾಟಕ ಶೈಲಿನಲ್ಲಿ ಎಣ್ಣೆಕಾಯಿನ ನೀವು ಮಾಡ್ಕೊಳ್ಳಿ. ನೋಡಿ ಈ ಥರ ಎಲ್ಲನೂ ಅಷ್ಟೇ ಎಲ್ಲನೂ ಈ ಥರ ಒಂದು 4 ಭಾಗದಲ್ಲಿ ಸೀಳ್ಕೊಂಡು ಪ್ರತಿಯೊಂದು ಬದನೆಕಾಯಿಗೂ ಇದೇ ಥರ ನಾವು ರೆಡಿ ಮಾಡಿ ಇಟ್ಕೋತೀವಿ. ನೀವು ಅಷ್ಟೇ ಕಂಪಲ್ಸರಿ ಪ್ರತಿನಿತ್ಯ ಯಾವಾಗಾದರೂ ನೀವು ಡಿಫ್ರೆಂಟ್ ಆ್ಯಂಗಲಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲವರು ಮಾಡ್ತಾ ಇರ್ತಾರೆ. ಒಂದು ಸರಿ ಈ ಥರ ಉತ್ತರ ಕರ್ನಾಟಕ ಶೈಲಿನಲ್ಲಿ ನೀವು ಕೂಡ ಅಷ್ಟೇ ಎಣ್ಣೆ ಬದನೆಕಾಯಿನ ನೀವು ಕೂಡ ಅಷ್ಟೇ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಫಿಲ್ ಮಾಡಿದ್ದಾರೆ ಅಲ್ವಾ ನಮ್ಮಕ್ಕ. ನೀವು ಅಷ್ಟೇ ಒಂದ್ಸರಿ ತಪ್ಪದಿರ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಂಗೆ ತಪ್ಪದಿರ ಕಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಂಪ್ಲೀಟಾಗಿ ಎಲ್ಲ ಬದನೆಕಾಯಿಗೂ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆಯೇ ಗೊಜ್ಜಿಗೆ ಬೇಕಾಗಿರೋಷ್ಟು ಟೊಮೆಟೊ ಅಂದರೆ ಒಂದು 4-5 ಟೊಮೆಟೊನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ 1 ಗೆಡ್ಡೆ ಈರುಳ್ಳಿನ ಈ ಥರ ಸಣ್ಣದಾಗಿ ಸೀಳ್ಕೊಂಡು ಇಟ್ಕೊಂಡಿದ್ದೀವಿ. ಹಾಗೆ ಒಂದು 5-6 ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾವಿಲ್ಲಿ ಬಾಣಲಿಗೆ ಕಾಯಕ್ಕೆ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಜೀರಿಗೆ ಆಗಿರ್ಬೋದು, ಮೆಣಸಲ್ವ ಸಾಸಿವೆ ಆಗಿರ್ಬೋದು, ಹಾಗೆ ಕರಿಬೇವಿನ ಸೊಪ್ಪನ್ನ ಈ ಥರ ಒಗ್ಗರಣೆಗೆ ಹಾಕ್ಕೊಂಡು ಇವಾಗ ನಾವು ಈರುಳ್ಳಿನ ಹಾಕ್ಕೋತಾ ಇದ್ದೀವಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ, ಯಾಕಂದರೆ ಇದು ಎಣ್ಣೆ ಬದನೆಕಾಯಿ ಆಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡ್ರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಕೂಡ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಟೊಮೆಟೊ ಅನ್ನೋದು ನೀಟಾಗಿ ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನೋಡಿ ಈ ಥರ ನೀಟಾಗಿ ಸತಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವು ಆವಾಗಲೇ ಫಿಲ್ ಮಾಡಿ ಇಟ್ಕೊಂಡಿದ್ದೀವಲ್ವ ಬದನೆಕಾಯಿ, ಅದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 to 10 ಮಿನಿಟ್ಸ್ ಆದರೂ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು. ಈ ಬದನೆಕಾಯಿ ಅನ್ನೋದು ಏನಿದೆ ಅದೆಲ್ಲ ನೀಟಾಗಿ ಫ್ರೈ ಆಗಬೇಕು. ಆಮೇಲೆ ನಾವು ನೆಕ್ಸ್ಟ್ ಪ್ರಾಸೆಸ್ಗೆ ಹೋಗಬೇಕಾಗುತ್ತೆ. ನೋಡಿ ಈ ಥರ ನಿಧಾನಕ್ಕೆ ಪೇಷನ್ಸಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಮಾಡ್ತಾ ಇರೋದು ಚಿಕ್ಕ ಬಾಣಲಿ ಅಲ್ವಾ, ಚಿಕ್ಕ ಬಾಣಲಿ ತುಂಬ ಪೂರ್ತಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಸ್ವಲ್ಪ ಬೆಂದಿದ್ದಾದಮೇಲೆ ಈ ಕ್ವಾಂಟಿಟಿ ಸೈಜ್ ಅನ್ನೋದೇನಿದೆಯೋ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ಬದನೆಕಾಯಿ ಸೈಜ್ ಅನ್ನೋದು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ಆವಾಗ ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ. ನೋಡಿ ಈ ಥರ ಎಣ್ಣೆಯಲ್ಲಿ ಪೂರ್ತಿ ಹುರ್ಕೋಬೇಕಾಗತ್ತೆ. ಒಂದು
ಅಟ್ಲೀಸ್ಟ್ ಒಂದು 20% ಆದರೂ ನೀಟಾಗಿ ಅದರೊಳಗಡೆ ಫ್ರೈ ಆಗಬೇಕಾಗುತ್ತೆ ಬದನೆಕಾಯಿ ಅನ್ನೋದು ಏನಿದೆ ಅದೆಲ್ಲ ಎಣ್ಣೆಯಲ್ಲಿ. ಆಮೇಲೆ ನಾವು ವಾಟರ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ನೀಟಾಗಿ ಒಂದು ಸ್ವಲ್ಪ ಪೇಷನ್ಸಿಂದ ಇದನ್ನು ಮಿಕ್ಸ್ ಮಾಡ್ಕೋತಾ ಇರಿ. ನಾವು ಮಾಡ್ತಾ ಇರೋದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಅಲ್ವಾ, ಅದಕ್ಕೆ ನಿಮ್ಗೆ ಈ ಥರ ಕಾಣಿಸ್ತಾ ಇದೆ. ನೀವು ಬೇಕಾದರೆ ಒಂದು 1/4 kg ಬದನೆಕಾಯಲ್ಲಿ ಫಸ್ಟ್ ಟ್ರೈ ಮಾಡಿ ನೋಡಿ, ಮಿಸ್ ಮಾಡ್ದಿರ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ನೋಡಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು 10 ಮಿನಿಟ್ಸ್ ಇವಾಗ ನಮಗೆ ಆ ಬದನೆಕಾಯಿ ಎಲ್ಲ ಮುಳುಗೋ ಅಷ್ಟು ನಾವು ನೀರು ಹಾಕೋಬೇಕಾಗುತ್ತೆ. ಆವಾಗಲೇ ಬದನೆಕಾಯಿ ಅನ್ನೋದು ಒಳಗಡೆವರೆಗೂ ನೀಟಾಗಿ ಅದು ಬೆಂದು ಒಂದು ಸಾಫ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಬದನೆಕಾಯಿ ಅನ್ನೋದು. ಆವಾಗಲೇ ಗೊಜ್ಜಿಗೆ ಒಂದು ಒಳ್ಳೆ ಫ್ಲೇವರ್ ಅನ್ನೋದು ಆ್ಯಡ್ ಆಗುತ್ತೆ. ನಾವು ಆವಾಗಲೇ ಮಸಾಲೆ ತುಂಬಿದ್ದೀವಲ್ವ, ಅದರಿಂದ ಬದನೆಕಾಯಿಗೆಲ್ಲ ಪರಿಮಳ ಅನ್ನೋದು ಏನಿದೆಯೋ, ಫ್ಲೇವರ್ ಅನ್ನೋದು ಏನಿದೆಯೋ ಅದೆಲ್ಲ ಬದನೆಕಾಯಿಗೆ ಹೀರ್ಕೊಂಡು ಒಂದು ಒಳ್ಳೆ ಟೆಕ್ಸ್ಚರ್ ಅನ್ನೋದು ಬರುತ್ತೆ, ಒಂದು ಸ್ವಲ್ಪ ಗಟ್ಟಿ ಟೆಕ್ಸ್ಚರ್ ಅನ್ನೋದು ಬರುತ್ತೆ. ಅಲ್ಲಿವರೆಗೂ ನಾವು ನೀಟಾಗಿ ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಆಲ್ಮೋಸ್ಟ್ ನೀರೆಲ್ಲ ಕಡಿಮೆ ಆಗಿ ಒಂದು ಗೊಜ್ಜು ಕನ್ಸಿಸ್ಟೆನ್ಸಿಗೆ ಅದು ಬರುತ್ತೆ. ಗೊಜ್ಜಾಗೋವರೆಗೂ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆವಾಗವಾಗ ತಿರುಗಿಸ್ಕೊತಾನೆ ಇರಿ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಾವು ಕಡಲೆ ಬೀಜ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆವಾಗವಾಗ ಈ ಥರ ಮಿಕ್ಸ್ ಮಾಡ್ಕೋತಾನೆ ಇರಿ, ನೋಡ್ಕೊತಾನೆ ಇರಿ. ಆವಾಗ ಗೊಜ್ಜು ಮಾತ್ರ ಸೂಪರಾಗಿರುತ್ತೆ. ಒಂದ್ಸರಿ ಮಿಸ್ ಮಾಡ್ದಿರ ಚಪಾತಿಗಾಗಲಿ ಈ ಥರ ರೊಟ್ಟಿಗಾಗಲಿ ಮಿಸ್ ಮಾಡ್ದಿರ ಮಾಡ್ಕೊಂಡು ತಿನ್ನಬೇಕಾಗಿರೋ ರೆಸಿಪಿ ಬಂದುಬಿಟ್ಟು ಇದೇನೆ. ನೋಡಿ ಆಲ್ಮೋಸ್ಟ್ ಗೊಜ್ಜು ಅನ್ನೋದು ರೆಡಿ ಆಗೋಯಿತು. ಇವಾಗ ನಾವು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಈ ಬದನೆಕಾಯಿ ಎಣ್ಗಾಯಿ ಅಂತೂ ಸೂಪರಾಗಿರುತ್ತೆ. ಒಂದ್ಸರಿ ಮಿಸ್ ಮಾಡದೆ ರೊಟ್ಟಿಗಾಗಲಿ ಚಪಾತಿಗಾಗಲಿ ಅನ್ನಕ್ಕಾಗಲಿ ಸೂಪರ್ ಕಾಂಬಿನೇಷನ್ನು. ಒಂದ್ಸರಿ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ನಾವಿದನ್ನು ರೊಟ್ಟಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀವಿ. ಎಣ್ಣೆಕಾಯಿ ಬದನೆಕಾಯಿ ಜೊತೆಗೆ ಈ ಥರ ರೊಟ್ಟಿ ಸೂಪರ್ ಕಾಂಬಿನೇಷನು, ಸೂಪರಾಗಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಯಾವ ಡಿಶ್ ಫೇಮಸ್ಸು, ಹಾಗೆ ಸೌತ್ ಕರ್ನಾಟಕದಲ್ಲಿ ಯಾವ ಡಿಶ್ ಫೇಮಸ್ಸು, ಆ ಥರ ಪ್ರತಿಯೊಂದು ವೀಡಿಯೋನು ಕೂಡ ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಆಗ್ತಾ ಇರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರುಚಿ ಕೂಡ ನಾವು ನಿಮಗೆ ತೋರಿಸ್ತೀವಿ. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂದರೆ ಬದನೆಕಾಯಿ ಈ ಥರ ಮುಟ್ಟಿದ ತಕ್ಷಣ ಅದು ಕಳ್ಕೊಂಡು ಬರ್ತಾ ಇದೆ. ನೀವು ಅಷ್ಟೇ ಒಂದ್ಸರಿ ಮಿಸ್ ಮಾಡಿದ್ರೆ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ನಂಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ನೆಕ್ಸ್ಟ್ ವಿಡಿಯೋ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.